ಸಪ್ತರ್ಷಿ ಸಮರ್ಪಣ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇಂದು ಕಾಸ್ಮಿಕ್ ಎನರ್ಜಿ ಹೀಲರ್ ಆಗಿರುವಂತಹ ಡಾಕ್ಟರ್ ಎಸ್ ನಾಗೇಶ್ ಸರ್ ಅವರು ನಮ್ಮ ಜೊತೆ ವಿಷಯದ ಆಗರದೊಂದಿಗೆ ಬಂದಿದ್ದಾರೆ. ಅವರನ್ನು ಸ್ವಾಗತಿಸೋಣ ನಾವು. ನಮಸ್ತೆ ಸರ್. ನಮಸ್ಕಾರ ಸರ್. ನಮ್ಮ ವೀಕ್ಷಕರಲ್ಲಿ ತುಂಬ ಜನರಲ್ಲಿ ಇವತ್ತೇನು ನನಗೆ ಶುಗರ್ ಇದೆ, ಇದಕ್ಕೆ ಯಾವ ರೀತಿ ಊಟ ತಗೋಬೇಕು, ಹೇಗೆ ಅನ್ನುವಂಥ ಒಂದು ಗೊಂದಲ ಇದೆ. ಅದಕ್ಕೆ ತಮ್ಮಿಂದ ಯಾವ ರೀತಿಯಾದ ಪರಿಹಾರವನ್ನು ತಿಳಿಸ್ಕೊಡ್ತೀರಾ ಸರ್? ನೋಡಿ, ಇತ್ತೀಚೆಗೆ ಎಲ್ಲರ ದೃಷ್ಟಿನಲ್ಲಿ ಕೂಡ ಏನಾಗ್ತಾಯಿದೆ, ಇದು ತಿಂದರೆ ಶುಗರ್ ಬರುತ್ತಾ, ಅದು ತಿಂದರೆ ಶುಗರ್ ಬರುತ್ತಾ, ಅದರ ಬಗ್ಗೆ ಆಹಾರದ ಬಗ್ಗೆನೇ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಆದರೆ ನಿಜವಾದಂತಹ ವಿಷಯನೇ ಬೇರೆ. ನಮ್ಮ ದೇವರು ಕೊಟ್ಟಿರುವಂತಹ ಒಂದು ಇನ್ಸ್ಟ್ರೂಮೆಂಟ್ ಅಂತ ತೊಗೊಂಡಾಗ ಅದನ್ನು ನಾವು ಸರಿಯಾಗಿ ಇಟ್ಕೊಂಡ್ರೆ ನೀವು ಏನೇ ತಿನ್ನಿ ಏನೂ ಆಗೋದಿಲ್ಲ. ಆದರೆ ಈಗ ಜನ ಏನು ಮಾಡ್ತಾರೆ, ಚಪಾತಿ ತಿಂದರೆ ಶುಗರ್ ಬರುತ್ತೆ, ಅನ್ನ ತಿಂದರೆ ಶುಗರ್ ಬರುತ್ತೆ. ಇಲ್ಲ, ಯಾಕಂದರೆ ನಮ್ಮ ಮನುಷ್ಯನ ಒಂದೊಂದು ಕಣಗಳು ಕೂಡ ದೇವರೇ ಮಾಡಿರೋವಂಥದ್ದು. ಏನು ತಿಂದರೂ ಕೂಡ ಅರಗಿಸ್ಕೋತೀವಿ. ಇತ್ತೀಚೆಗೆ ಏನು ಮಾಡ್ತಾಯಿದ್ದೀವಿ ನಾವು, ಮಾಡ್ರನ್ ಸೈನ್ಸಲ್ಲಿ ಎಲ್ಲ ಕೂತ್ಕೊಂಡೇ ಕೆಲಸಗಳು ಮಾಡೋದು, ಒಂದೇ ಕಡೆ ಯಾವ ರೀತಿಯ ವ್ಯಾಯಾಮ ಮಾಡೋದಿಲ್ಲ. ಹಾಗಾಗಿ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ಬಳಕೆ ಎರಡೂ ಕೂಡ ವ್ಯತ್ಯಾಸ ಆಗ್ತಾ ಹೋಗ್ತಾಯಿದೆ. ನೀವು ಕೇಳಿದ್ರಿ ಅನ್ನ ತಿಂದರೆ ಶುಗರ್ ಬರುತ್ತಾ ಅಂತ. ಅದನ್ನು ಯಾಕೆ ಕೇಳಬೇಕಾಗೆ? ಅದ್ರ ಬದಲು ನಾವು ದೇಹನ ಇನ್ನೂ ಗಟ್ಟಿ ಮಾಡ್ಕೊಳ್ಳೋದು ಹೇಗೆ, ಒಂಥರ ಆ ಇನ್ಸ್ಟ್ರೂಮೆಂಟನ್ನು ಒಂದು ಕಾರ್ಯರೂಪಕ್ಕೆ ತೊಗೊಂಡ್ರೆ ಹೇಗೆ ಕೇಳಿದಾಗ ಇನ್ನೂ ಚೆನ್ನಾಗಿರುತ್ತೆ. ಹೌದು ಸರ್. ಆದರೆ ಈಗ ಶುಗರ್ ಓಕೆ ಬಂದಿದೆ, ಆದರೆ ಕೆಲವೊಬ್ಬರಿಗೆ ನನ್ನಲ್ಲಿ ಶುಗರ್ ಇದೆ ಅನ್ನೋದು ಗೊತ್ತಿರಲ್ಲ. ಆಮೇಲೆ ಹೇಗೋ ಗೊತ್ತಾಗಿ ಅವರು ತುಂಬ ಪ್ಯಾನಿಕ್ ಆಗಿಬಿಡ್ತಾರೆ. ಅಂಥವರಿಗೆ ನಿಧಾನಕ್ಕೆ ಹೇಗೆ ಟ್ರೀಟ್ಮೆಂಟ್ ತೊಗೋಬೇಕು? ಮತ್ತು ಇನ್ನೊಂದು, ನಾವು ತಿನ್ನುವಂಥ ಆಹಾರದಲ್ಲಿ ಕೆಲವು ತರಕಾರಿಗಳಿಂದನೂ ಕೂಡ ನಾವು ಈ ಶುಗರನ್ನು ಕಂಟ್ರೋಲ್ ತರ್ಬೋದು ಅಂತ ಹೇಳ್ತಿರಲ್ಲ, ಅದು ಹೇಗೆ ಪರಿಹಾರ ಕೊಡ್ತೀರಾ ಸರ್? ನೋಡಿ, ಇದೊಂಥರ ದೊಡ್ಡ ಫೀಲ್ಡ್ ಇದು. ಬರೀ ಆಹಾರದಿಂದ ತೊಗೊಂಡೇ ಶುಗರ್ ಕಂಟ್ರೋಲ್ ಮಾಡ್ತೇನೆ ಅನ್ನೋದು ಸುಳ್ಳದು. ಕೆಲವು ಸಂದರ್ಭದಲ್ಲಿ ಸ್ವಲ್ಪ ಆಗ್ಬೋದು, ತಿರ್ಗಾ ಮಾಮೂಲಿ ಆಗುತ್ತೆ. ಅಲ್ಟಿಮೇಟ್ ಕೊನೆಗೆ ಮಾಡಬೇಕಾಗಿರೋದು ದೈಹಿಕ ವ್ಯಾಯಾಮ. ಯಾವ ಮನುಷ್ಯ ಚೆನ್ನಾಗಿ ವಾಕ್ ಮಾಡ್ತಾನೆ ಅಥವಾ ಕೆಲಸ ಕಾರ್ಯಗಳು ಮಾಡ್ತಾನೆ, ಒಂದು ಬೆವರನ್ನು ಸುರಿಸ್ತಾನೆ ತಲೆಯಲ್ಲಿ, ಅವನಿಗೆ ಖಂಡಿತ ಶುಗರು ಬರೋದಿಲ್ಲ. ಅಪ್ಪಿತಪ್ಪಿ ಶುಗರ್ ಬಂದ್ಬಿಡುತ್ತಾ, ಅದಕ್ಕೇನು ಹೆದರ್ಕೋಬೇಕಾಗಿಲ್ಲ. ನಮ್ಮ ಹತ್ರ ಅದಕ್ಕೆ ಮೆಡಿಸಿನ್ಗಳು ಕೂಡ ಇದೆ. ಆಮೇಲೆ ಡ್ರಗ್ಲೆಸ್ ಥೆರಪಿನಲ್ಲಿ ಕಲರ್ ಥೆರಪಿ, ಬೇರೆ ಬೇರೆ ಒಂದು ವಿಷಯಗಳಿದೆ. ಎಷ್ಟೋ ಜನ ಕೇಳ್ತಾರೆ, ನೀವು ಡ್ರಗ್ಲೆಸ್ ಥೆರಪಿ ಮಾಡ್ತೀರಲ್ಲ, ಒಂದು ಕಲರ್ ಹಾಕ್ಬಿಟ್ಟು ಅಂದರೆ ಶುಗರ್ ಹೋಗಿಸ್ಬಿಡ್ತೀರಾ ಅಂತ. ಸಾಧ್ಯ ಇದೆ. ಆದರೆ ಎಲ್ರಿಗೂ ಎಲ್ಲನೂ ಆಗೋದಿಲ್ಲ. ಅವರವರ ದೇಹದ ಪ್ರಕೃತಿಗೆ ನೋಡಿಕೊಂಡು ನಾವು ಟ್ರೀಟ್ಮೆಂಟ್ಗಳನ್ನ ಕೊಡ್ತಾ ಹೋಗ್ತಾ ಇರ್ತೀವಿ. ಓಕೆ, ಅನ್ನನ ತಗೋಬೋದು ದೇಹದ ಅನುಗುಣವಾಗಿ ಅಂತ ಹೇಳಿದ್ರೆ, ಅದೇ ರೀತಿಯಾಗಿ ಸಕ್ಕರೆ ಮುಟ್ಟಲೇಬಾರ್ದು, ಸಿಹಿಯನ್ನು ಮುಟ್ಟಲೇಬಾರ್ದು, ಈ ಥರ ಒಂದು ಕಂಡೀಷನ್ ಹಾಕ್ಕೊಂಡು ಬಿಡ್ತಾರೆ ಅವ್ರ ಮೈಂಡಲ್ಲಿ. ಅದು ಬಂದುಬಿಡುತ್ತೆ, ನಾನು ಸಕ್ಕರೆ ತಿನ್ನಬಾರ್ದು, ಅನ್ನ ತಿನ್ನಬಾರ್ದು, ಈ ಥರ ಬರುತ್ತೆ. ಆಗ ಅವರಿಗೆ ಹೇಗೆ ಚಿಕಿತ್ಸೆಯನ್ನು ಕೊಡ್ತೀರಾ? ನೋಡಿ, ಇಡೀ ಮೆಡಿಕಲ್ ಫೆಟರ್ನಿಟಿ ಏನು ಹೇಳುತ್ತೆ ಅಂತಂದರೆ, ಇದು ತೊಗೊಳ್ಳಿ, ಇದು ತೊಗೋಬೇಡಿ, ಇವೆಲ್ಲ ಹೇಳ್ತಾ ಹೋಗ್ತಾರೆ. ಆದರೆ ಒಂದನ್ನು ಎಲ್ಲರೂ ಮರಿತಾ ಇದ್ದಾರೆ. ಇಡೀ ಮೆಡಿಕಲ್ ಫೆಟರ್ನಿಟಿ ಗಮನಿಸ್ತಾ ಇರೋದು ನಮ್ಮ ಈ ಸ್ಥೂಲ ಶರೀರವನ್ನು ಮಾತ್ರ. ತುಂಬ ರಿಸರ್ಚ್ಗಳಾಗಿದೆ, ಎಲ್ಲ ಕರೆಕ್ಟು. ಆದರೆ ಒಂದನ್ನು ಎಲ್ಲ ಮರಿತಾ ಇದ್ದಾರೆ, ಮನಸ್ಸು. ನಮ್ಮ ದೇಹದ ಹೊರಗಡೆ ಮನಸ್ಸು ಇದೆಯಲ್ಲ, ಅದನ್ನು ಎಲ್ಲ ಕಡೆಗಣಿಸ್ತಾ ಇದ್ದಾರೆ. ಇವತ್ತು ಒಂದು ತಿಂಗಳ ಕಾಲ ನಾನು ಡಯಾಬಿಟಿಕ್ ಪೇಷೆಂಟು, ನಾನು ಶುಗರ್ ಬಿಟ್ಟೆ, ರೈಸ್ ಬಿಟ್ಟೆ ಅಂದರೆ ನಮ್ಮ ಮನಸ್ಸಲ್ಲಿ ಒಂದು ಕೊರತೆ ಕಾಡ್ತಾ ಇರುತ್ತೆ. ಅಯ್ಯೋ, ನಾನು ಸಕ್ಕರೆ ತಿಂತಾಯಿಲ್ಲ, ನಾನು ಜೇನುತುಪ್ಪ ತಿಂತಿಲ್ಲ. ಆ ಕೊರತೆನೇ ಅರ್ಧ ಒಂದು ಮಾನಸಿಕ ಖಿನ್ನತೆ ಆಗಿಬಿಟ್ಟು ಇನ್ನೂ ಶುಗರ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಅನ್ನ, ಕಾರ್ಬೋಹೈಡ್ರೇಟು ಕರೆಕ್ಟು. ಶುಗರ್ ಬಂದಾಗ ತೊಗೊಂಡಾಗ ರೀಡಿಂಗ್ ಜಾಸ್ತಿ ತೋರಿಸುತ್ತೆ, ಅದು ನಿಜ. ಹಾಗಾಗ್ಬಿಟ್ಟು ಅನ್ನ ಕೂಡ ಬಿಡಬೇಕಾಗಿಲ್ಲ. ಯಾವ ಮನುಷ್ಯ ತನ್ನ ರೀಜನ್, ಹುಟ್ಟಿದ ಜಾಗ ಇರುತ್ತಲ್ಲ, ಅಲ್ಲಿ ಆಹಾರಗಳನ್ನು ತೃಪ್ತಿಯಾಗಿ ತಿಂದಾಗ ಆ ಮನಸ್ಸಿನ ಭಾವನೆ ಇರುತ್ತಲ್ಲ, ಅದು ತೃಪ್ತಿ ಹೊಂದುತ್ತೆ. ಆವಾಗ ಶುಗರು ಬರೋದಿಲ್ಲ, ಏನೂ ಬರೋದಿಲ್ಲ. ಕೊರತೆ ನಮ್ಮ ಮನಸ್ಸಿನಲ್ಲಿ ಅಥವಾ ದೇಹದಲ್ಲಿ ಎರಡೂ ಕಡೆ ಬರಬಾರದು. ಹಾಗಾಗಿ ಅನ್ನವನ್ನು ಕಡಿಮೆ ತಿನ್ನಬೇಕು ಅಷ್ಟೇ ವಿನಃ ಬರೀ ಅನ್ನ ಬಿಟ್ಟರೆ ಶುಗರ್ ಕಡಿಮೆ ಆಗುತ್ತೆ ಅನ್ನೋದು ಸುಳ್ಳು. ಎಷ್ಟೋ ಜನ ರೈಸ್ ಊಟ ಮಾಡ್ಕೊಂಡೇ ಇರ್ತಾರೆ, ಶುಗರ್ ಕಂಟ್ರೋಲ್ ಇರುತ್ತೆ ಅವರಿಗೆ. ಸರ್, ಇದಕ್ಕೆ ನಾವು ದೇಶಿ ತಳಿಗಳಾದಂಥ ಬೆಳೆಗಳನ್ನು, ಈಗ ಊರಲ್ಲಿ ಬೆಳೆದಿರುವಂತಹ ಅಕ್ಕಿ, ಅದನ್ನು ತಿಂದರೆ ಏನೂ ತೊಂದರೆ ಇಲ್ಲ. ಈ ಥರ ಸೋನಾ ಮಸೂರಿ, ಈ ಥರದ ರೈಸ್ಗಳನ್ನು ತಿಂದರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತಾರೆ, ಇದು ನಿಜನಾ? ಹೌದು. ಬರೀ ಇದೊಂದೇ ಕಾಯಿಲೆಗಲ್ಲ. ಯಾವಾಗ ನಾವು ಕೆಮಿಕಲ್ ಯುಕ್ತವಾದಂತಹ ಲವಣಗಳು ತುಂಬಿರುವಂತಹ ಬೆಳೆಯನ್ನು ನಾವು ಜಾಸ್ತಿ ಬೆಳೀತಾ ಇದ್ದೀವಿ, ಈಗ ಅದು ನಮ್ಮ ದೇಹಕ್ಕೆ ಹೋದಾಗ ಏನಾಗುತ್ತೆ, ನಮ್ಮ ಆರೋಗ್ಯದ ಸ್ಥಿತಿಯನ್ನು ಏರುಪೇರು ಮಾಡ್ತಾ ಹೋಗುತ್ತೆ. ಬರೀ ಶುಗರ್ ಒಂದಕ್ಕೆ ಅಲ್ಲ, ನಮ್ಮ ದೇಹದ ಒಂದು ಸ್ಟ್ರೆಂತ್ ಕಡಿಮೆ ಆಗ್ತಾ ಹೋಗುತ್ತೆ. ಹಿಂದೆ ನಮ್ಮ ಅಣ್ಣ ತಮ್ಮಂದಿರುಗಳು 50 ಮೂಟೆ ಅಕ್ಕಿನ ತೆಗೆದು ಪಕ್ಕದಲ್ಲಿ ಎತ್ತಿಡೋರು. ಇವತ್ತು ಅವ್ರ ಕೈಯಲ್ಲಿ ನಾವು ಜರುಗಿಸೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಬಾಡಿ ಅಷ್ಟು ವೀಕ್ ಆಗಿರುತ್ತೆ. ನೋಡೋಕ್ಕೆ ಚೆನ್ನಾಗಿರ್ತೀವಿ, ಅಂದವಾಗಿರ್ತೀವಿ, ಕ್ರೀಮ್ಗಳು ಹಚ್ಕೊಂಡ್ಬಿಟ್ಟು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇರ್ತೀವಿ, ಹೇರ್ ಡೈ ಮಾಡ್ಕೋತೀವಿ, ಎಲ್ಲ ಮಾಡ್ತೀವಿ. ಆದರೆ ಇರಬೇಕಾದಂತಹ ಶಕ್ತಿನೇ ಮನುಷ್ಯನಿಗೆ ಕಳ್ಕೊತಾ ಇದ್ದಾನೆ.
ಹಾಗಾಗಿ ನೀವು ಹೇಳ್ದಂಗೆ ಈ ಕೆಮಿಕಲ್ ಯುಕ್ತವಾದಂಥ ಆಹಾರದ ಬದಲು ದೇಶೀಯ ಆಹಾರ, ದೇಶಿ ತಳಿಗಳನ್ನು ಉಪಯೋಗಿಸಿದಾಗ ಒಳಗಡೆ ಕಿಡ್ನಿ ಎಸೆನ್ಸ್ ಅಂತ ಹೇಳ್ತೀವಿ, ಅದು ಸ್ಟ್ರಾಂಗ್ ಆಗುತ್ತೆ. ಆವಾಗ ಒಳ್ಳೆಯ ಮಕ್ಕಳಾಗ್ತಾರೆ, ಅವರು ಕೂಡ ಆರೋಗ್ಯವಂತರಾಗ್ತಾರೆ. ನಮ್ಮ ಮುಂದಿನ ಜನಾಂಗ ಕೂಡ ಆರೋಗ್ಯವಂತರಾದಂತಹ ಜನಾಂಗ ನಾವು ಕಣ್ಣಲ್ಲಿ ನೋಡಬಹುದು. ಹೌದು ಸರ್. ಈಗ ಈ ಶುಗರ್ಗೆ ಹಾಗಲಕಾಯಿ ತಿಂದರೆ ತರಕಾರಿಯಲ್ಲಿ ಕಡಿಮೆ ಆಗುತ್ತೆ ಅನ್ನುವಂಥದ್ದಿದೆ, ಹೌದಾ? ನೋಡಿ, ಇದು ಕೂಡ ಒಂದು ರೀತಿ ಅರ್ಧ ನಿಜ ಅರ್ಧ ಸುಳ್ಳು. ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಕೂಡ ನಮ್ಮ ಕಾಯಿಲೆಗೆ ಒಂದು ಕನೆಕ್ಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಹೊಟ್ಟೆ ಉಬ್ಬರ ಬಂತು, ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಯಿಂದ ಬೋದುಗುಂಬಳಕಾಯಿ ರಸ ಕುಡಿರಿ ಅಂತ ಹೇಳ್ತೀವಿ. ಅದೇ ರೀತಿ ಪಿತ್ತಜನಕಾಂಗ ಅಥವಾ ನಮ್ಮ ಪ್ಯಾಂಕ್ರಿಯಾಸ್, ಶುಗರ್ನ ಕಂಟ್ರೋಲ್ ಮಾಡೋಂತಹ ಜಾಗ, ಆ ಪ್ಯಾಂಕ್ರಿಯಾಸ್ ಥರನೇ ಹಾಗಲಕಾಯಿ, ನೀವು ಹೇಳಿದ ಹಾಗಲಕಾಯಿ ಎಲ್ಲ ಹಾಗಲಕಾಯಿ ಅದೇ ಥರ ಆಕಾರದಲ್ಲಿರುತ್ತೆ. ಅದರಿಂದ ಅರ್ಧ ಸತ್ಯ ಅದು. ಹಾಗಲಕಾಯಿ ರಸವನ್ನು ತೊಗೊಂಡಾಗ ಸ್ವಲ್ಪ ಮಟ್ಟಿಗೆ ಗುಣ ಕಾಣುತ್ತೆ. ಹಾಗಾದರೆ ಬರೀ ಹಾಗಲಕಾಯಿಯೇ ಕುಡಿದ್ಬಿಟ್ಟು ನಾವು ಶುಗರ್ ಕಂಟ್ರೋಲ್ ಮಾಡ್ತೇನೆ ಅಂದರೆ ಸಾಧ್ಯನೇ ಇಲ್ಲ. ಕಾರಣ, ಅದು ತೊಗೊಂಡಾಗ ಒಳಗಡೆ ಹೀಟ್ ಜಾಸ್ತಿ ಆಗುತ್ತೆ, ಪಾಯಿಲ್ಸ್ ಬರುತ್ತೆ, ಇನ್ನು ಬೇರೆ ಬೇರೆ ತೊಂದರೆಗಳಾಗುತ್ತೆ. ನಮ್ಮ ಆಹಾರ ಸಮತೂಕವಾಗಿರಬೇಕು. ಅದರಲ್ಲಿ ಅದರ ಕಾಂಟ್ರಿಬ್ಯೂಷನ್ನು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಷ್ಟೇ. ಪೂರ್ಣವಾಗಿ ಅದರಿಂದ ಶುಗರ್ ಖಂಡಿತ ಕಂಟ್ರೋಲ್ ಆಗೋದಿಲ್ಲ. ಸರಿ, ಶುಗರ್ಗೆ ನಿಮ್ಮಲ್ಲಿ ಯಾವ ರೀತಿಯಾದಂಥ ಚಿಕಿತ್ಸೆ ಇದೆ, ಔಷಧಿ ಇದೆ? ನಾವು ಯಾರೇ ಆಗಲಿ ಫಸ್ಟ್ ಹೇಳೋದು ವ್ಯಾಯಾಮ, ಎರಡನೇದು ಆಹಾರ. ನಿಮ್ಮ ಜೀವನ ಶೈಲಿ ಪ್ರಕೃತಿಗೆ ಹತ್ತಿರವಾಗಿರಬೇಕು, ಮಾನಸಿಕವಾಗಿ ಖುಷಿಯಾಗಿರಬೇಕು. ಕಾರಣ ಇಷ್ಟೇ, ನೀವೆಲ್ಲ ಸೇರಿ ಇವತ್ತು ಮಲಗಿ ನಾಳೆ ಏಳೋಷ್ಟರೊಳಗೆ ನಮ್ಮ ಆಯುಸ್ಸು ಒಂದು ದಿನ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ, ಹೌದಲ್ವಾ? ಆದ್ದರಿಂದ ನಾವು ಶುಗರ್ ಕಡಿಮೆ ಮಾಡಿ ಚೆನ್ನಾಗಿರಬೇಕು ಅಂದರೆ ಮಾನಸಿಕವಾಗಿ ತೃಪ್ತಿಯಾಗಿರಬೇಕು ನಾವು ಅಥವಾ ತೃಪ್ತಿಯನ್ನು ಹೊಂದಬೇಕು. ಎರಡನೇದು ನಮ್ಮ ಜೈವಿಕ ಶೈಲಿ ಏನಿರುತ್ತಲ್ಲ, ಪ್ರಕೃತಿ ಹತ್ತಿರವಾಗಿರಬೇಕು. ಒಂದು ಗಾರ್ಡನ್ನಲ್ಲಿ ತಿರುಗಾಡೋದು, ತೋಟಕ್ಕೆ ಹೋಗೋದು, ಮಾಡೋದು, ಈ ಥರ ಇಟ್ಕೊಂಡು ಅಥವಾ ನೀರಿನ ಜಲಪಾತಗಳ ಹತ್ರ ಹೋಗೋದು ಮಾಡಿದಾಗ ಏನಾಗುತ್ತೆ, ಆ ಶುಗರ್ ಲೆವೆಲ್ ಆಟೋಮೆಟಿಕ್ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸುಮ್ಮನೆ ಬ್ಲೈಂಡಾಗಿ ನಂಗೆ ಶುಗರ್ ಬಂದಿದೆ ಅಂದ್ಬಿಟ್ಟು ಇನ್ಸುಲಿನ್ನು ಮಾತ್ರೆ ತೊಗೋತಾನೇ ಇದ್ದರೆ ಅದು ಹಾಗೇ ಇರುತ್ತೆ ವಿನಃ ಕಡಿಮೆ ಆಗೋದಿಲ್ಲ. ಹಾಗಾಗಿ ಶುಗರ್ ಬಂದಾಗ ಹೆದರ್ಕೋಬೇಕಾಗಿಲ್ಲ. ನಮ್ಮ ಕ್ಲಿನಿಕಲ್ಲಿ ಅದಕ್ಕೆ ಬೇಕಾದಂತಹ ಸೌಲಭ್ಯಗಳಿದೆ. ನಿಮ್ಮ ದೇಹದ ಪರಿಸ್ಥಿತಿಗೆ ಅನುಕೂಲವಾದ ಯಾವ ಆಯಾಮ ಬೇಕೋ ಅದನ್ನು ನೋಡಿ ನಾವು ಚಿಕಿತ್ಸೆಯನ್ನು ಕೊಡ್ತೀವಿ. ಓಕೆ ಸರ್, ಹಾಗಾದರೆ ನಮ್ಮ ಈ ಶುಗರ್ ಬಂದಿರೋರು ಯಾವುದೇ ಭಯ ಪಡಬೇಕಾಗಿಲ್ಲ. ಆ ಶುಗರನ್ನು ಕಂಟ್ರೋಲಿಗೆ ತರುವಂಥದ್ದು ನಮ್ಮಲ್ಲಿನೇ ಇದೆ. ನಾವೇ ಆರೋಗ್ಯವಾಗಿ ಇಟ್ಕೋಬಹುದು. ವ್ಯಾಯಾಮಲ್ಲಾಗಿರ್ಬೋದು, ತಿನ್ನುವಂಥ ಆಹಾರದಲ್ಲಾಗಿರ್ಬೋದು, ಹೀಗೆ ನಾನಾ ರೀತಿಯಲ್ಲಿ ನಾವೇ ಅದನ್ನು ಕಂಟ್ರೋಲಿಗೆ ತರ್ಬೋದು ಅನ್ನುವಂಥದ್ದನ್ನು ನಮ್ಮ ವೀಕ್ಷಕರಿಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಸರ್. ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ. ವೀಕ್ಷಕರೇ, ಶುಗರ್ ಬಗ್ಗೆ ನಮ್ಮ ಸರ್ ಅವರು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಶುಗರ್ ಅಂದ ತಕ್ಷಣ ನಮ್ಮಲ್ಲಿ ತುಂಬ ಭಯ ಇದೆ, ಅಯ್ಯೋ ಬಂದ್ಬಿಟ್ಟಿದೆ ಅಂತ. ಅದು ಯಾವುದೇ ರೀತಿಯ ಭಯ ಪಡಬೇಕಾಗಿಲ್ಲ. ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಇದೆ. ನಾವು ಹೇಗೆ ತಗೋಬೇಕು ಅನ್ನೋದನ್ನು ನಿಮಗೆ ಇಲ್ಲಿ ತಿಳಿಸಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದಲ್ಲಿ ಸಪ್ತರ್ಷಿ ಸಮರ್ಪಣ್ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ನಂಬರ್ ಬರ್ತಾ ಇದೆ, ವಿಳಾಸ ಬರ್ತಾ ಇದೆ. ಅದನ್ನು ಸಂಪರ್ಕಿಸಿದರೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು ವೀಕ್ಷಕರೇ.